ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೊರಟೇ ಬಿಟ್ವಿ ನಾವು ಗೌಡಗೆರೆ ದೇವಸ್ಥಾನಕ್ಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವು ಮಾತ್ರ ಅಲ್ಲ, ನಮ್ಮ ಊರವರು ಎಲ್ಲ ಸೇರಿಕೊಂಡು ಒಂದು 10-12 ಜನ ಹೊರಟಿದ್ರು. ಅವ್ರ ಜೊತೆಗೆ ನಾವು ಹೋಗಿ ಬರೋಣ ಅಂತ ನಮ್ಮ ಕಾರಲ್ಲಿ ನಾವು ಹೊರಟಿದ್ವಿ. ಆ್ಯಂಡ್ ನಾವು ಹೋಗಬೇಕಾದ್ರೆ ನಮ್ಮ ಹೋಮ್ ಟೌನ್ ಬಂದು ಇರೋದು ಫಾರೆಸ್ಟ್ ಏರಿಯಾದಲ್ಲಿ. ನಮ್ಮ ಟೌನ್ಗೆ ಹೋಗಬೇಕು ಅಂದರೂ ಏನಿಲ್ಲ ಅಂದರೂ 20 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಕಾಡೆಲ್ಲ ಆನೆಗಳಿರೋದ್ರಿಂದ ನಾವು ಹೆದರ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಭಯದಿಂದ ಕೂತಿದ್ವಿ. ಅಷ್ಟೊತ್ತಿಗಾಗಲೇ ಟೌನ್ ಸಿಕ್ತು. ನಾವು ಕಾರ್ಗೆ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಹೊರಟ್ವಿ. ಗೌಡಗೆರೆಗೆ ರೀಚ್ ಆಗೇ ಬಿಟ್ವಿ. ಗೌಡಗೆರೆಗೆ ನಮ್ಮ ಮನೆಯವರು ಹೋದ ವಾರ ಹೋಗಿದ್ರು. ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನಾವು ನೋಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಗೌಡಗೆರೆ ದೇವಸ್ಥಾನದಲ್ಲಿ 7 ವಾರ ಕಾಯಿ ಕಟ್ಟಿದ್ರೆ ಎಲ್ಲ ಒಳ್ಳೇದಾಗುತ್ತೆ, ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಎಲ್ಲ ಹೇಳ್ತಾರೆ. ಹಾಗೆ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೋಗ್ತಿದ್ವಿ. ಇಲ್ಲಿ ದೇವ್ರ ದರ್ಶನಕ್ಕೆ ಅಂದ್ಬಿಟ್ಟು ಕ್ಯೂವಲ್ಲಿ ನಿಂತಿದ್ವಿ. ಅಲ್ಲಿ ಫೋಟೋಸ್ ಏನೋ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲ ಎಲ್ಲರೂ ಕಾಯಿನ ಅಂಟಿಸ್ತಾಯಿದ್ರು ಮನಸ್ಸಲ್ಲಿ ನೆನೆಸ್ಕೊಂಡು. ಹಾಗೆ ನಾನು ಕೂಡ ಅಂಟಿಸ್ದೆ. ಇಲ್ಲಿ ನಮ್ಮ ಮನೆಯವರು ಟಿಕೆಟ್ ತಗೊಳಕ್ಕೆ ಅಂತ ಹೋಗ್ತಾಯಿದ್ರು, ಕಾಯಿ ಕಟ್ಟೋಕ್ಕೆ. ಯೂಶ್ವಲಿ ಗೌಡಗೆರೆ ದೇವಸ್ಥಾನದಲ್ಲಿ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅದೇನು ನಾವು ಹೋಗಿದ್ದಿನ ಅಷ್ಟೇನು ರಶ್ ಇರಲಿಲ್ಲ, ತುಂಬ ಬಿಸಿಲಿತ್ತು. ಆದರೆ ಮಕ್ಕಳನ್ನೆಲ್ಲ ಕರ್ಕೊಂಬರೋಕ್ಕೆ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು. ಹಾಗೆ ಹೇಳಿ ಟೋಕನ್ ಕೊಟ್ಬಿಟ್ಟು ಕಾಯಿಸ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಿದ್ವಿ. ನಮಗೂ ಕೂಡ ಈ ದೇವಸ್ಥಾನದ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ. ಎಲ್ಲ ಫೋನಲ್ಲಿ ಅಲ್ಲಿ ಇಲ್ಲಿ ನೋಡೇನೆ ನಮಗೂ ಗೊತ್ತಾಗಿದ್ದು. ಆ್ಯಂಡ್ ನಮ್ಮೂರಲ್ಲೂ ತುಂಬ ಜನ ಹೋಗ್ತಾಯಿದ್ರು ಈ ದೇವಸ್ಥಾನಕ್ಕೆ. ಅದರಿಂದಾಗಿ ನಮಗೂ ಕೂಡ ಗೊತ್ತಾಯಿತು ಅಷ್ಟೇ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಕಾಯಿನ ನಾವು ಕಟ್ಟಿದ್ವಿ. ನಮ್ಮೂರಲ್ಲೂ ತುಂಬ ಜನ ಇಲ್ಲಿಗೆ ಬಂದು ಸಕ್ಸಸ್ ಆದವರು ಇದ್ದಾರೆ. 1 ವಾರಕ್ಕೆ 2 ವಾರಕ್ಕೇ. ಹಂಗೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೊರಟ್ವಿ. ಅಲ್ಲೇ ಎಲ್ಲ ಪ್ರಸಾದ ತಿನ್ಕೊಂಡು ಅದಾದಮೇಲೆ ಶಾಪಿಂಗ್ಗೆ ಅಂತ ಹೊರಟ್ವಿ. ಅದಕ್ಕೆ ನಮ್ಮ ಮನೆಯವರು ನಮ್ಮನ್ನು ಬೈಕೊಂಡು, ಈ ಹೆಂಗಸ್ರುಗಳದ್ದು ಎಲ್ಲೋದ್ರೂ ಶಾಪಿಂಗೇ ಮುಗಿಯಲ್ಲ, ಏನಾದರೂ ತಗೊಳ್ತಾರೋ ಅಂತ ಬೈಕೊಂಡೇ ಇದ್ರು. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಮಗನ ಆಟಾಡ್ಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಅವರು ಅವನ್ನ ಕರ್ಕೊಂಡು ಆಟಾಡ್ಸೋಕ್ಕೆ ಅಂತ ಕರ್ಕೊಂಡೋದ್ರು. ಅದಾದಮೇಲೆ ನಾವು ಅಲ್ಲಿ ಎಲ್ಲ ಫೋಟೋಸ್ ತಗೋತಾಯಿದ್ರು, ದೇವ್ರ ಫೋಟೋಗಳನ್ನ. ನಾವು ಒಂದು ಫೋಟೋ ತಗೊಳ್ಳೋಣ ಅಂತೇಳ್ಬಿಟ್ಟು ಕಾಮಧೇನು ಇರೋ ಫೋಟೋ ತಗೊಂಡ್ವಿ. ಅದರಲ್ಲಾದರೆ ಎಲ್ಲ ದೇವ್ರುಗಳ ಫೋಟೋನೂ ಇರುತ್ತೆ. ಅದಕ್ಕೆ ಆ ಫೋಟೋನ ಸೆಲೆಕ್ಟ್ ಮಾಡಿ ತಗೊಂಡ್ವಿ. ಏನೇನು ಬೇಕೋ ಎಲ್ಲನೂ ತಗೊಂಡು ಇನ್ನೊಂದು ಸಲ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಇನ್ನೊಂದು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಆ ಹೆಸರು ಬಂದು ದೇವಪಟ್ಟಣದಲ್ಲಿರೋ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅದು ಕೂಡ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಇರೋದು ನಮಗೂ ಕೂಡ ಗೊತ್ತಿರಲಿಲ್ಲ. ಅಲ್ಲೇ ಒಬ್ಬರು ಹೇಳಿದ್ರು ಚೆನ್ನಾಗಿದೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹಸುಗಳು ಪುಂಗನೂರು ಹಸುಗಳು ಅಂತೇಳ್ಬಿಟ್ಟು ಸಾಕಿದ್ದಾರೆ. ಅದಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ಹಸುಗಳಿದೆ. ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು ಅದ್ರ ಬಗ್ಗೆ, ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದಾರೆ ಅವರು. ಆ ಹಸುಗಳ ಹಾಲು ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾಯಿದ್ರು. ಅಲ್ಲಿ ದೇವ್ರಿಗೆ ಮಾತ್ರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ನೋಡಿ ತುಂಬ ಖುಷಿಯಾಯಿತು. ಇದೇ ನೋಡಿ ಹಸುಗಳು ತುಂಬ ಕ್ಯೂಟಾಗಿತ್ತು. ಚಿಕ್ಕ ಹಸುಗಳು ಕುಳ್ಳಕ್ಕಿತ್ತು ಹಸುಗಳೆಲ್ಲ. ಅದನ್ನು ನೋಡಿ ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಇದನ್ನು ಎಲ್ಲಿಂದ ತಂದರು ಏನು ಇತ್ತ ಅಂತ ನಮಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಆದರೆ ಹಸುಗಳು ಮಾತ್ರ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅಲ್ಲಿ ಗೋಶಾಲೆ ಅಂತ ಕೂಡ ಮಾಡಿದ್ದಾರೆ. ಅದನ್ನು ಇಲ್ಲೇ ನೋಡ್ತಿರ್ಬೋದು ನೀವು. ಅದನ್ನು ಕ್ಯಾಲ್ಶಿಯಂ ಉಪ್ಪನ್ನ ಹೇಗೆ ತಿಂತಾ ಇದೆ ಹಸು ಅಂತ. ಆಮೇಲೆ ಹಾಗೆ ದೇವಸ್ಥಾನದೊಳಗೆ ಅಂತ ಹೊರಟ್ವಿ ಎಲ್ಲರೂ ಕೂಡ. ದೇವಸ್ಥಾನದಲ್ಲಿ ಇನ್ನೊಂದೇನು ಅಂತಂದರೆ, ಗಂಡಸರುಗಳು ಪ್ಯಾಂಟ್ ಹಾಕ್ಕೊಂಡು ಗರ್ಭಗುಡಿ ಒಳಗೆ ಹೋಗಂಗಿಲ್ವಂತೆ. ಸೊ ಅದಕ್ಕೆ ಅಲ್ಲಿ ಗರ್ಭಗುಡಿ ಒಳಗೆ ಅಲೋ ಮಾಡ್ತಾ ಇರಲಿಲ್ಲ ಗಂಡಸರುಗಳನ್ನ, ಪ್ಯಾಂಟ್ ಹಾಕ್ಕೊಂಡಿದ್ದವ್ರನ್ನ. ಹಾಗೆ ನಮ್ಮ ಮನೆಯವರು ಕೂಡ ಬರೋಕ್ಕಾಗಲಿಲ್ಲ ಗರ್ಭಗುಡಿ ಒಳಗೆ. ನಾವು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ.
कपोलदानवारणं भजे पुराणवारणं नितान्तकान्तदन्तकान्तिमन्तकान्तकात्मजम् अचिन्त्यरूपमनुग्रहीं ಇದಾದಮೇಲೆ ನಾವು ನೆಕ್ಸ್ಟು ಹೊರಟಿದ್ದು ಮುಡುಕ್ತೊರೆಗೆ. ಇಲ್ಲಿ ಬ್ರಹ್ಮರಾಂಬ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರು ನೆಲೆಯೂರಿರೋದು. ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಮುತ್ತೈದೆ ಸೇವೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ನಮ್ಮೂರಿಂದೆಲ್ಲ ತುಂಬ ಜನ ಹೋಗ್ತಾರೆ. ಯಾವ ಟೈಮಲ್ಲಿ ಅಂತ ನನಗೂ ಕೂಡ ಗೊತ್ತಿಲ್ಲ, ಹಂಗಂತ ಹೇಳ್ತಾಯಿದ್ರು ನಮ್ಮ ಅತ್ತೆ. ಇಲ್ಲಿ ಅರ್ಧದ ಗಂಟೆ ಮಾತ್ರ ವೆಹಿಕಲ್ಸ್ ಹೋಗುತ್ತೆ, ಮೇಲ್ಗಡೆಗೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಾವು ಕೂಡ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿನೂ ತುಂಬ ಮಂಕಿಗಳೆಲ್ಲ ಇದ್ದಾವೆ. ಕೈಯಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಕಿತ್ಕೊಳ್ಳೋಕ್ಕೆ ಬರ್ತಾಯಿತ್ತು. ಇಲ್ಲಿ ಮೇಲ್ಗಡೆ ಬಂದು ಗೋಪುರದ ಹತ್ರ ಬಂದು ನಿಂತ್ಕೊಂಡ್ರೆ ಈ ಥರ ವ್ಯೂ ಕಾಣುತ್ತೆ. ವ್ಯೂ ಮಾತ್ರ ಸಖತ್ತಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾಯಿತ್ತು, ಎಲ್ಲನೂ ಕಿತ್ತಾಕ್ಬಿಟ್ಟಿದ್ರು. ನಾನು ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು ನಾನು ಇಲ್ಲಿಗೆ. ದೇವಸ್ಥಾನಕ್ಕೆ ಬಂದೀವಿ, ನೋಡ್ತಾವಿ, ಕೂತೀವಿ, ಆಯಿತಾ. ಇನ್ನೇನೂ ಇಲ್ಲ. ಇನ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕು. ಈಗ ಅಷ್ಟೇ. ಇನ್ಯಾನೂ ಇಲ್ಲ, ಊರಿಗೆ ತಕ್ಕವ ಮುಗ್ದಿಲ್ವ ಹಂಗಾದ್ರೆ? ಮುಗ್ದಾಯ್ತು. ಇನ್ಯಾನ ಇದು ನೋಡುತ್ತೀತ್ತು, ನೋಡಿ ಸೇರೋದಲ್ಲ. ಇನ್ನೆಲ್ಲೂ ಹೋಗೋದು ಬೇಡ, ಸಾಕು ಅಂತ ಹೇಳ್ತಾಯಿದ್ರು. ಆದರೆ ನಾನು ತಲಕಾಡು ನೋಡಿರಲಿಲ್ಲ. ಸೊ ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ, ಇಲ್ಲೇ ಹತ್ತಿರ ಅಲ್ವಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ನನ್ನ ಮಗನಿಗೂ ಕೂಡ ನೀರು ಅಂದರೆ ತುಂಬ ಇಷ್ಟ. ಸೊ ಅವನು ಒಂದು ಸ್ವಲ್ಪ ಹೊತ್ತಿಲ್ಲ ಆಟಾಡ್ಸ್ಕೊಂಡು ಕರ್ಕೊಂಡು ಹೋದ್ರಾಯ್ತು ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ನಮ್ಮ ಮನೆಯವರು ಫಸ್ಟು ಇಲ್ಲೇ ಜಾಬ್ ಮಾಡ್ತಾಯಿದ್ದಿದ್ದು, ಟಿ ನರಸೀಪುರದ ಹತ್ರ ಇದಿರೋದು. ಅವರು ಇಲ್ಲಿ ಸಾಕಷ್ಟು ಸಲ ಹೋಗಿದ್ದಾರೆ. ಇವನು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಬಾರು ಹೋಗೋಣ ಸಾಕು ಅಂದರೂ ಕೇಳ್ತಾನೇ ಇರಲಿಲ್ಲ. ಇಲ್ಲ ಆಟಾಡಬೇಕು, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಆಟಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಹೆಂಗೆ ಆಟಾಡ್ತಿದ್ದಾನೆ ಅಂತ. ನಾವು ಹಾಕೊಳ್ಳೋದಲ್ಲದೆ ನೀರನ್ನ ನಮಗೂ ಕೂಡ ಹಾಕ್ತಿದ್ದ. ಇಲ್ಲೇ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತ ಹೋದ್ವಿ. ನಮ್ಮ ಊರವರೆಲ್ಲ ಆಲ್ರೆಡಿ ತಿಂದು ಕೂತ್ಬಿಟ್ಟಿದ್ರು, ಹೋಗೋಣ ಬನ್ನಿ ಅಂತ. ಇವನು ಫ್ರೂಟ್ಸ್ ಬೇಕು ಅಂತ ಕೇಳ್ತಿದ್ದ, ಇವನಿಗೂ ತಿನ್ನಿಸ್ಕೊಂಡು ಹೊರಟ್ವಿ. ಆಮೇಲೆ ಇಷ್ಟೇ ಇವತ್ತಿನ ನಮ್ಮ ಡೇ. ಎಷ್ಟು ಬೇಗ ಇವತ್ತಿನ ದಿನ ಹೋಯಿತು ಅಂತ ನಮಗೇನೆ ಗೊತ್ತಾಗಲಿಲ್ಲ. ಹೀಗೆ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.